ಯಾದಗಿರಿ ಜನತೆಗೆ ನಮಸ್ಕಾರಗಳು. ನಾಳೆ ದಿನಾಂಕ 28, 29, 30ನೇ ತಾರೀಕು ಯಾದಗಿರಿ ಜಿಲ್ಲೆಯಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ರಾಜ್ಯ ಮಟ್ಟದ 5ನೇ ವೈಜ್ಞಾನಿಕ ಸಮ್ಮೇಳನವನ್ನು ನಿಯೋಜಿಸಿಕೊಳ್ಳಲಾಗಿದೆ. ಇದರ ಉದ್ದೇಶ ಯಾದಗಿರಿಯ ಜನತೆಯ ಮತ್ತು ಶಾಲಾ ಮಕ್ಕಳು ಹಾಗೂ ಯಾದಗಿರಿ ಜನತೆಯ ಮೂಢನಂಬಿಕೆಯಿಂದ, ವಾಮಾಚಾರಿಯಿಂದ ಬಯಲುದಾರಿ ಹೊರಗೆ ಬರಬೇಕು ಅನ್ನೋದು ಉದ್ದೇಶದಿಂದ ವಿಜ್ಞಾನ ಪರಿಷತ್ತಿನಿಂದ ಯಾದಗಿರಿ ಜಿಲ್ಲೆಯ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಮಾನ್ಯ PWD ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಸಾಹೇಬರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ದರ್ಶನಾಪುರ ಸಾಹೇಬರು ಹಾಗೂ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಶಾಸಕರು ಮತ್ತು ಗುರುಮಿಠಕಲ್ ಶಾಸಕರು ಹಾಗೂ ಸುರಪುರ ಶಾಸಕರು ವೇಣುಗೋಪಾಲ್ ಸಾಹೇಬರು ಮತ್ತು ಎಲ್ಲ ರಾಜಕೀಯ ಮುಖಂಡರು ಹಾಗೂ ಯಾದಗಿರಿಯ ಜನತೆ ಎಲ್ಲರೂ ಸೇರಿ ವಿಜ್ಞಾನ ಮತ್ತು ಇಲ್ಲಿ ಕೇಂದ್ರದ ಇಸ್ರೋದ ಸಂಶೋಧನೆಯ ಕೇಂದ್ರದಿಂದ ಅನೇಕ ವಿಜ್ಞಾನಿಗಳು ಕೂಡ ಬರ್ತಾ ಇದ್ದಾರೆ. ಮತ್ತು ಕರ್ನಾಟಕದ ಮತ್ತು ಉಲ್ಕಲ್ ನಟರಾಜ್ ಸಾಹೇಬರು ಕೂಡ ಜನರಿಗೆ ಮೂಢನಂಬಿಕೆಯಿಂದ ದೂರ ತೆಗಿಬೇಕು ಅನ್ನೋ ಉದ್ದೇಶದಿಂದ ಉಲ್ಕಲ್ ನಟರಾಜ್ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಯಾದಗಿರಿ ಜನತೆ ಬಂದು 29, 30ನೇ ತಾರೀಕು ದಿನ ಇದು ಸಮ್ಮೇಳನವನ್ನು ರಾಜ್ಯ ಮಟ್ಟದ ಯಾದಗಿರಿಯಲ್ಲಿ ನಡೀತದೆ. ಒಂದು ಹೆಮ್ಮೆಯ ವಿಷಯವಾಗಿದೆ. ತಾವೆಲ್ಲರೂ ಯಾದಗಿರಿ ಜನತೆಯನ್ನು ಬಂದು ಇದನ್ನು ಯಶಸ್ವಿಗೊಳಿಸಬೇಕು. ಮತ್ತು ಸ್ಕೂಲ್ ಮಕ್ಕಳಿಗೆ ಕೂಡ ಎಲ್ಲ 10th, 7th, 8th, 9th, 10th ಮತ್ತು PUC ಮಕ್ಕಳು ಕೂಡ ಅನೇಕ ಜನರು ಇದರಲ್ಲಿ ಭಾಗವಹಿಸಿ ಇದನ್ನು ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಇಂಥ ವಿಜ್ಞಾನದ ತಂತ್ರಜ್ಞಾನದನ್ನು ಇಂದಿನ ಕಾಲದಲ್ಲಿ ನಮ್ಮ ಯಾದಗಿರಿಗೆ ಬಂದು ವಿಜ್ಞಾನಿಗಳನ್ನು ಇದೆಲ್ಲ ಸಂಶೋಧನೆ ಕೇಂದ್ರವನ್ನು ಇಲ್ಲಿ ತೋರಿಸ್ತಕ್ಕಂಥದ್ದು ಭಾಳ ಅವಶ್ಯಕತೆ, ನಮ್ಮ ಹೆಮ್ಮೆಯ ವಿಚಾರ ಆಗಿದೆ. ತಾವೆಲ್ಲರೂ ಬಂದು ಇಲ್ಲಿ ಸೇರಿ ಯಶಸ್ವಿಗೊಳಿಸಬೇಕು. ತಾವೆಲ್ಲರೂ ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕು, ನೋಡಬೇಕು ಅನ್ನತಕ್ಕಂಥದ್ದು ಯಾದಗಿರಿ ಜಿಲ್ಲೆಯ ಜನತೆಯಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಸುದರ್ಶನ್ ನಾಯಕ್, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಯಾದಗಿರಿ.